ಇದು ಜಸ್ಟ್ ಸಮ್ಮರ್ ಕ್ಯಾಂಪ್ ಆಗಿರಲೇ ಇಲ್ಲ. ಇಲ್ಲಿ 10,000ಕ್ಕೂ ಹೆಚ್ಚು ಜನ ನೆರೆದಿದ್ರು. ವಿಶೇಷ ಅಂದ್ರೆ ಸ್ಟೇಜ್ ಮೇಲಿಗೆ ಗಂಗಾರತಿಯ ದರ್ಶನ ಮಾಡಿಸಲಾಯಿತು. ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಯ ಮಹಾ ಸಂಗಮದ ವೇದಿಕೆಯಲ್ಲಿ ನಟ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿತ್ತು. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ದೂರಿ ವೇದಿಕೆ. ಎಲ್ಲ ಸಮ್ಮರ್ ಕ್ಯಾಂಪ್ಗಳಿಗಿಂತಲೂ ಇದು ಭಿನ್ನ ವಿಭಿನ್ನ. ವೇದಿಕೆ ಮೇಲೆ ಉತ್ತರ ಭಾರತದ ಅರ್ಚಕರಿಂದ ಗಂಗಾರತಿ ಸ್ಪೆಷಲ್. ಇಡೀ ಪದ್ಮನಾಭ ನಗರದ ಜನರ ಮೆಚ್ಚುಗೆಗೆ ಪಾತ್ರವಾದ ಪ್ರಮೋದ್. ಸಾಮಾನ್ಯವಾಗಿ ವಾರಣಾಸಿಯಲ್ಲಿ ನಡೆಯೋ ಗಂಗಾರತಿ ನೋಡ್ಬೇಕು ಅಂತ ಹಲವರ ಬಯಕೆ ಆಗಿರುತ್ತೆ. ಆದ್ರೆ ಕೆಲವರಿಗೆ ಅಲ್ಲಿ ಹೋಗಿ ನೋಡೋಕೆ ಆಗೋದೇ ಇಲ್ಲ. ಅದು ಹೇಗೆ ನಡೆಯುತ್ತೆ ಅನ್ನೋದೇ ಗೊತ್ತಿರೋದೇ ಇಲ್ಲ. ಹೀಗಾಗಿ ಪದ್ಮನಾಭ ನಗರದ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಶ್ರೀನಿವಾಸ್ ಅವರು ತೇಟಲ್ಲಿ ನಡೆಯೋ ಗಂಗಾರತಿ ರೀತಿಯಲ್ಲೇ ಉತ್ತರ ಭಾರತದ ಪುರೋಹಿತರ ಮೂಲಕ ಇದೇ ವೇದಿಕೆಯಲ್ಲಿ ನೆರವೇರಿಸಿಕೊಟ್ಟರು. ಗಂಗಾರತಿ ಕಣ್ತುಂಬಿಕೊಂಡ ಸಾವಿರಾರು ಮಂದಿ ಭಕ್ತಿಯಲ್ಲಿ ಮುಳುಗಿದ್ರು. ನಮಸ್ತೆ, ನನ್ನ ಹೆಸರು ಉಷಾರಾಣಿ ಅಂತ. ನಾನು ಪದ್ಮನಾಭನಗರ ಕ್ಷೇತ್ರದಲ್ಲಿದ್ದೀನಿ. ಇವರು ಬೇಸಿಗೆ ಶಿಬಿರ ನಡೆಸ್ತಾ ಇರೋದು. ಲಾಸ್ಟ್ ಇಯರ್ ನಾವು ಅಟೆಂಡ್ ಮಾಡಿದ್ವಿ. ನಮ್ಮ ಇಬ್ಬರು ಮಕ್ಕಳು ಅಟೆಂಡ್ ಮಾಡಿದ್ರು. ಈ ವರ್ಷನೂ ಅಟೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ರಾಮಾ ಆಗಲಿ, ಡ್ಯಾನ್ಸೇ ಆಗಲಿ, ಪ್ರತಿಯೊಂದು ವಿತ್ ಕಾಸ್ಟ್ಯೂಮ್ ಆಗಲಿ, ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ, ಮಕ್ಕಳನ್ನ ಟ್ರೀಟ್ ಮಾಡೋದಾಗ್ಲಿ, ಅದನ್ನು ಟೀಚರ್ಸ್ ಮತ್ತೆ ಮೆಂಟರ್ಸು ಮತ್ತೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದಾಗ್ಲಿ, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರಮೋದ್ ಶ್ರೀನಿವಾಸ್ಗೆ ಅವ್ರಿಗೆ ಜೈವಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೆಂಗಳೂರಿನಂತಹ ಮಹಾನಗರದಲ್ಲಿ ಹೀಗೆ ತುಂಬಾ ವಿಶೇಷವಾಗಿ ವಿಭಿನ್ನವಾಗಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಅವಧೂತ ವಿನಯ್ ಗುರೂಜಿ ಕೂಡ ಪ್ರಮೋದ್ ಶ್ರೀನಿವಾಸ್ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಮೋದ್ ಶ್ರೀನಿವಾಸ್ ಅವರು ಹೀಗೆ ಜನಪರ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳನ್ನ ನಡೆಸಲಿ, ದೇವರು ಅವರ ಇಷ್ಟಾರ್ಥ ಪೂರೈಸುವಂತೆ ಆಶೀರ್ವಾದ ಮಾಡಲಿ, ಅದರ ಜೊತೆ ಕ್ಷೇತ್ರದ ಜನತೆಯ ಬೆಂಬಲವಿರಲಿ ಅಂತ ಆಶೀರ್ವಚನ ನೀಡಿದ್ರು. ಒಂದು ತುಂಬಾ ಹರಿಕತೆ ಎತ್ತಿ ನಿಮಗೆ ತಲೆನೋವು ಬರ್ಸೋದ್ರಿಂದ ಪ್ರಮೋದ್ ನನಗೆ ಗೊತ್ತಿದ್ದಾಗೆ ನೋಡಿ, ನಮ್ಮ ದೇಶ ಯಾವತ್ತು ಸರಿ ಹೋಗುತ್ತೆ ಅಂದ್ರೆ ಒಂದು ತಾಯಂದ್ರು ಜವಾಬ್ದಾರಿಗೆ ಬಂದಾಗ, ಅದು ಬಿಟ್ರೆ ಯಾವತ್ತು ನಮ್ಮ ಯೂತ್ಸ್ ರೆಸ್ಪಾನ್ಸಿಬಲ್ ಆಗ್ತಾರೆ ಅವಾಗ ನಮ್ಮ ದೇಶ ಸರಿ ಹೋಗುತ್ತೆ ಅನ್ನಲಿಕ್ಕೆ ಪ್ರಮೋದ್ ಸಾಕ್ಷಿ. ಈ ಪ್ರೋಗ್ರಾಮ್ ಅದಕ್ಕೆ ಸಾಕ್ಷಿ. ಇವತ್ತು ಇಡೀ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದಾಗ 400 ಜನ ಯೂತ್ಸು ಏನೆಲ್ಲ ಮಾಡಿ ಸುನಾಮಿ ಎಬ್ಬಿಸ್ಬೋದು ಅಂತ ಹೇಳಿ ಪದ್ಮನಾಭನಗರದಲ್ಲಿ ಪ್ರೂವ್ ಮಾಡಿದ್ದೀರಿ. ಇನ್ನೊಂದು ಖುಷಿ ವಿಚಾರ, ಮೊನ್ನೆ ನಾವೆಲ್ಲ ಮಂಡ್ಯದಿಂದ ನಾನು ಪ್ರಮೋದ್ ದೀಪಣ್ಣ ಎಲ್ಲ ಬರ್ತಾ ಈ ಪ್ರೋಗ್ರಾಮಿನ ಬಗ್ಗೆ ಮಾತಾಡ್ತಾ ಇದ್ದೆ. ಒಬ್ಬ ಜನನಾಯಕ ಆಗ್ಬೇಕಾದ್ರೆ ಒಂದು ನಾಟಕ ಇಲ್ಲದೆ ಮನಸ್ಸಿಂದ ಕೆಲಸ ಮಾಡಬೇಕು, ಹೃದಯದಿಂದ ಮಾತಾಡಬೇಕು. ಅವ್ರ ಮನೆ ಬಾಗ್ಲಿಗೆ ನಾವು ಹೋಗ್ಬೇಕು ಬಿಟ್ರೆ ನಮ್ಮನೆ ಬಾಗ್ಲಿಗೆ ಜನ ಬರೋದಲ್ಲ. ಇದನ್ನ ಪ್ರಮೋದಿಗೆ ಫಸ್ಟ್ ನಾವು ಹೇಳಿತ್ತು. ಆದ್ರೆ 100ಕ್ಕೆ 110% ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ತಾರಲ್ಲ, ಈ ಪ್ರೋಗ್ರಾಮ್ ಅದಕ್ಕೆ ಸಾಕ್ಷಿ. ಪದ್ಮನಾಭನಗರ ಉತ್ಸವಕ್ಕೆ ಅಭೂತಪೂರ್ವವಾಗಿ ಜನರು ಆಗಮಿಸಿದ್ರು. ಹಲವರು ತಮ್ಮ ಮಕ್ಕಳ ಜೊತೆ ಆಗಮಿಸಿದರೆ, ಇನ್ನು ಕೆಲವರು ಖುದ್ದು ತಾವೇ ಬಂದು ಸಮಾರಂಭದ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಂಡರು. 10,000ಕ್ಕೂ ಹೆಚ್ಚು ಜನರು ಇದ್ದದನ್ನ ನೋಡಿದ ಪ್ರಮೋದ್ ಶ್ರೀನಿವಾಸ್ ಅವರು ವ್ಯಕ್ತಿತ್ವ ಮತ್ತು ಪರೋಪಕಾರಿ ಉಪಕಾರ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿ ಹೇಳಿದ್ರು. ಆಸ್ತಿ ಅಂತಸ್ತು ಅನ್ನೋದು ಕೇವಲ ಹೆಸರಿಗಷ್ಟೇ. ಅದರ ಬದಲಿಗೆ ನಾವು ಒಂದು ವೇಳೆ ದಾನ ಧರ್ಮ ಮಾಡಿದ್ದೇ ಆದಲ್ಲಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರ್ತದೆ. ಸೊ ಯಾವತ್ತೂ ಕೂಡ ಸ್ವಾರ್ಥಿ ಆಗ್ಬೇಡಿ, ಪರೋಪಕಾರಿ ಆಗಿ ಅಂತ ನೆರೆದಿದ್ದವರಿಗೆ ಪ್ರಮೋದ್ ಶ್ರೀನಿವಾಸ್ ಅವರು ಸಲಹೆ ನೀಡಿದ್ರು. 5 ರೂಪಾಯಿನೋ 10 ರೂಪಾಯಿನೋ ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಕಣ್ಣೀರಾಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಿಮ್ಮ ಕೈಯಿಂದ ತಂದು ಕೊಟ್ರೆ ಅವರ ಕಣ್ಣಿನಲ್ಲಿ ಬರ್ತಕ್ಕಂಥ ಒಂದು ಧನ್ಯವಾದದ ಒಂದು ಭಾವನೆ ಇದೆಯಲ್ಲ, ಅದು ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ದೇಶದ ಮಹತ್ವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. 1500ಕ್ಕೂ ಹೆಚ್ಚು ಮಕ್ಕಳು ಇವತ್ತು ನಾನೊಂದು ಭರವಸೆ ಕೊಟ್ಟೆ ನಿಮ್ಗೆಲ್ಲ. ಈ ಕ್ಯಾಂಪ್ ಶುರುವಾಗೋಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಜವಾಬ್ದಾರಿ ನನ್ನ ಜವಾಬ್ದಾರಿ, ನಿಮ್ಮ ಮಕ್ಕಳ ಭವಿಷ್ಯ ನನ್ನ ಜವಾಬ್ದಾರಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅವರ ಪ್ರತಿಭೆಗಳೇನು, ಅವರ ಪ್ರತಿಭೆಗಳ ಒಂದು ಏನು ಶಕ್ತಿ ಏನಿತ್ತು ಅಂತ
ನಾನ್ ಮೊನ್ನೆನೆ ಹೇಳಿದೆ ನಿಮ್ಗೆಲ್ಲ ಬಂದಾಗ ನಿಮ್ಮ ಕ್ಯಾಂಪ್ಗಳ ಹತ್ರ ಒಂದು ಅವಕಾಶ ಕೊಡಿ, ನಿಮ್ಮ ಪ್ರತಿಭೆಗಳನ್ನ, ನಿಮ್ಮ ಮಕ್ಕಳ ಶಕ್ತಿ ಏನು ಅಂತ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ ಅಂತ ತೋರಿಸ್ದೆ. ಇವತ್ತು ಇಷ್ಟು ಹೊತ್ತು ಹೆಚ್ಚು ಕಮ್ಮಿ 3 ಅವರ್ ಆಯ್ತು. ನೀವೆಲ್ಲ ಎಷ್ಟು ನೋಡ್ತಾ ಇದ್ದೀರಲ್ಲ ನಿಮ್ಮ ಮಕ್ಕಳ ಶಕ್ತಿ ಏನು ಅಂತ ಎಲ್ಲಾ ಕಡೆ ಇದೆ. ಒಂದು ವೇದಿಕೆ ಕಲ್ಪಿಸ್ಕೊಟ್ರೆ ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಉದಾಹರಣೆ ನಮ್ಮ ಪದ್ಮನಾಭನಗರ ಉತ್ಸವ. ನಮ್ಮ ಪದ್ಮನಾಭನಗರ ಉತ್ಸವ ಅನ್ನೋದು ಇವತ್ತು ಯಾರ ಉತ್ಸವ ಅಲ್ಲ, ಇದು ನನ್ನ ಉತ್ಸವ ಅಲ್ಲ, ಇದು ನಿಮ್ಮ ಉತ್ಸವ, ನಿಮ್ಮ ಮಕ್ಕಳ ಉತ್ಸವ, ನಿಮ್ಮ ಮನೆಯ ಉತ್ಸವ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಒಂದ್ ಕಡೆ ಒಂದ್ ಕವಿ ಬರೀತಾರೆ, 16 ವರ್ಷ ನೆರಳಾಗಿ ನಿಂತಿರೋ ಮರ, 16 ವರ್ಷ ನೆರಳಾಗಿ ನಿಂತಿರೋ ಮರ ತೊಲೆಯಾಗಿ ನಿಂತಿತ್ತು 100 ವರ್ಷ ಅಂತ. ಅಂದ್ರೆ ಒಂದು ಮರ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಬದುಕಿದ ನಂತರ ನಾವು ಅದನ್ನ ಜಂಟಿಯಿಂದ ಮಾಡಿ ಒಂದು ದೊಡ್ಡ ದೊಡ್ಡ ದೇವಸ್ಥಾನಕ್ಕೋ ಕಟ್ಟಡಗಳಿಗೋ ಎಲ್ಲೋ ಒಂದ್ ಕಡೆ ಅದನ್ನ ಯೂಸ್ ಮಾಡ್ತೀವಿ. ಆ ದೇವಸ್ಥಾನ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ, ಆ ಕಟ್ಟಡ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ, ಆ ಮರ ಅಲ್ಲಿವರೆಗೂ ಶಾಶ್ವತವಾಗಿರುತ್ತೆ. ಹಾಗೆ ಇವತ್ತು ನೀವು ಮಕ್ಕಳು ಇವತ್ತು ನಮ್ಮ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರದಲ್ಲಿ ಕಲಿತಂತ ಪಾಠ, ಇದು ಬರೀ ಪಾಠವಲ್ಲ, ವ್ಯಕ್ತಿತ್ವವನ್ನ ನೀವು ಹೇಗೆ ನಿರ್ಮಾಣ ಮಾಡಬೇಕು ಅಂತ ನೀವು ಕಲ್ತಿದ್ದೀರಾ, ಹೇಗೆ ಒಬ್ರಿಗೊಬ್ರು ಬಾಂಧವ್ಯ ಬೆಳೆಸಬೇಕು ಅಂತ ಕಲ್ತಿದ್ದೀರಾ. ಎಲ್ಲ ವರ್ಗದ ಜನ, ಎಲ್ಲ ವರ್ಗದ ಪೋಷಕರು ಇವರೆಲ್ಲರ ಹತ್ರ ಗುರುಗಳನ್ನ ಹೇಗೆ ಗೌರವಿಸಬೇಕು, ಸಮಾಜವನ್ನ ಹೇಗೆ ಗೌರವಿಸಬೇಕು, ಇವನ್ನೆಲ್ಲ ಕಲ್ತಿದ್ದೀರಾ. ಪದ್ಮನಾಭನಗರ ಉತ್ಸವದಲ್ಲಿ ನಟ ಗಿಲ್ಲಿ ಅಟ್ರಾಕ್ಷನ್. ಗಿಲ್ಲಿ ಇದ್ದ ಸ್ಟೇಜ್ನಲ್ಲಿ ಬಿಗ್ ಬಾಸ್ ಕಾವ್ಯ ಮಸ್ತ್ ಮಾತು. ಗಿಲ್ಲಿ ಕಾವ್ಯ ಜೋಡಿ ಕಂಡು ಪಳಗಿತರಾದ ನೆರೆದ ಜನ. ಪದ್ಮನಾಭನಗರ ಉತ್ಸವದ ಪ್ರಮುಖ ಆಕರ್ಷಣೆ ಆಗಿದ್ದು ನಟ ಗಿಲ್ಲಿ ಮತ್ತು ಕಾವ್ಯ ಜೋಡಿ. ಹೌದು, ಕಾಂಗ್ರೆಸ್ ಯುವ ಮುಖಂಡ ಪ್ರಮೋದ್ ಶ್ರೀನಿವಾಸ್ ಅವರ ಪ್ರೀತಿಯ ಕರೆಗೆ ಹೂಗುಟ್ಟು ಆಗಮಿಸಿದ್ದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಮೇನ್ ಅಟ್ರಾಕ್ಷನ್ ಆಗಿದ್ರು. ಗಿಲ್ಲಿ ಆಗಮಿಸಿದಂತೆಯೇ ನೆರೆದಿದ್ದ ಅಷ್ಟು ಜನರಿಂದ ಹರ್ಷದ್ ಗಾರ ಮುಗಿಲು ಮುಟ್ಟಿತ್ತು. ಗಿಲ್ಲಿ ಗಿಲ್ಲಿ ಅಂತ ಕೂಗಿದ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಕಾವ್ಯ ಅವರನ್ನ ಕಂಡ ಅಭಿಮಾನಿಗಳು ಪುಳಕಿತಗೊಂಡ್ರು. ಒಂದಿಬ್ರು ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯ ಜೋಡಿಯ ಫೋಟೋಗೆ ಫ್ರೇಮ್ ಹಾಕಿಸಿ ಗಿಫ್ಟ್ ನೀಡಿದ್ರು. ಮತ್ತೊಬ್ಬ ಅಭಿಮಾನಿ ಇಬ್ಬರ ಪ್ರತ್ಯೇಕ ಫೋಟೋಗಳನ್ನ ಉಡುಗೊರೆಯಾಗಿ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಪ್ರಮೋದ್ ಶ್ರೀನಿವಾಸ್ ಅವರ ಜವಾಬ್ದಾರಿ ಕ್ಷೇತ್ರದಲ್ಲಿ ಮಾಡ್ತಿರೋ ಜನರ ಸೇವೆಯನ್ನ ಕೊಂಡಾಡಿದ್ರು. ಅಚ್ಚುಕಟ್ಟಾಗಿ ಆಯೋಜಿಸುವ ಮೂಲಕ ಮಕ್ಕಳು ಮತ್ತು ಪೋಷಕರಿಗೆ ನೀಡ್ತಿರೋ ಈ ರೀತಿಯ ನೆರವು ಸಹಾಯ ಹೀಗೆ ಮುಂದುವರಿಯಲಿ ಅಂತ ಹಾರೈಸಿದ್ರು. ಈಗ ಮೊದಲನೇದಾಗಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರ ಒಂದು ಪ್ರೋಗ್ರಾಮ್ಗೆ ಕರೆದು ಇಷ್ಟೊಂದು ಜನ, ಇಷ್ಟು ಮಕ್ಕಳು, ಇಷ್ಟು ಜನರು ಪ್ರೀತಿಯನ್ನ ನೋಡೋಂಗಾಯ್ತಲ್ಲ, ಅದಕ್ಕೆ ಸಖತ್ ಖುಷಿಯಾಗಿತ್ತು. ಆಮೇಲೆ ಇಷ್ಟು ಜನ ಮಕ್ಕಳಿಗೆ ಫ್ರೀಯಾಗಿ ಒಂದು ಬೇಸಿಗೆ ಶಿಬಿರ ಅಂತ ಮಾಡಿ ಇಷ್ಟು ಜನ ಮಕ್ಕಳು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವ್ರ ಫ್ಯಾಮಿಲಿ ಅವರೆಲ್ಲ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದಾರೆ. ಇವ್ರ ಬಗ್ಗೆ ಪ್ರಮೋದ್ ಸರ್ ಬಗ್ಗೆ ಮಾತಾಡಿದವ್ರ ಪೇರೆಂಟ್ಸ್ ಎಲ್ಲ ಸಖತ್ ಖುಷಿ ಆಯ್ತು ಸರ್. ನಮ್ಮನ್ನ ಇಲ್ಲಿ ಕರೆಸಿ ಇಷ್ಟು ಜನ ಇದೆಲ್ಲ ನೋಡಂಗ್ ಮಾಡಿದ್ದು, ನಿಮ್ಮನ್ನ ನೋಡಿದ್ದು ಸಖತ್ ಖುಷಿ ಆಯ್ತು. ಹಿಂಗೆ ಜನಸೇವೆ ಮಾಡ್ತೀರಿ, ಎಲ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಸರ್. ಈ ತರ ಒಂದು ಬೇಸಿಗೆ ಶಿಬಿರ ಮಾಡಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಸರ್ ಅಂತ ಹೇಳಿದಾಗ ಇಷ್ಟು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಅಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸಮ್ಮರ್ ಕ್ಯಾಂಪ್ ಯೂಶಲಿ ಸಮ್ಮರ್ ಬರ್ತಿದೆ ಅಂತಿದ್ದಂಗೆ ಆ ಥರ ಅಂದ್ರೆ ಅಂದ್ರೆ ಓದೋದ್ ಬಿಟ್ಟು ಎಕ್ಸ್ಟ್ರಾ ಏನ್ ಆಕ್ಟಿವಿಟೀಸ್ ಇದೆ, ಮಕ್ಕಳಲ್ಲಿ ಏನೇನ್ ಟ್ಯಾಲೆಂಟ್ಸ್ ಇದೆ ಅದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಒಟ್ಟಾರೆ ಪದ್ಮನಾಭನಗರ ಉತ್ಸವ ಕಾರ್ಯಕ್ರಮ ಜನತೆಯಲ್ಲಿ ಒಂದು ಹೊಸ ಹರ್ಷವನ್ನ ಮೂಡಿಸಿತು. ಪುಟ್ಟ ಮಕ್ಕಳಿಗೆ ಬೇಸಿಗೆ ಶಿಬಿರ ಕಾರ್ಯಕ್ರಮ ಹಾಗೂ ಗಂಗಾರತಿ ಕಾರ್ಯಕ್ರಮ ಕ್ಷೇತ್ರದ ಜನತೆಯನ್ನ ಭಕ್ತಿ ಭಾವದಲ್ಲಿ ಮಿಂದೆಬ್ಬಿಸಿದಂತೂ ಸುಳ್ಳಲ್ಲ. ನೀ ಎಷ್ಟೇ ದುಡಿ, ಎಷ್ಟೇ ಹಣ ಗಳಿಸೋ, ಅದರಲ್ಲಿ ಸ್ವಲ್ಪನಾದ್ರೂ ದಾನ ಧರ್ಮ ಮಾಡಬೇಕು, ಜನ ಸೇವೆಗೆ ಮೀಸಲಿಡಬೇಕು ಅನ್ನೋದು ಪದ್ಮನಾಭನಗರದ ಕಾಂಗ್ರೆಸ್ ಯುವ ನಾಯಕ
ಪ್ರಮೋದ್ ಶ್ರೀನಿವಾಸ್ ಅವರ ಧ್ಯೇಯ. ಪ್ರಮೋದ್ ಅವರ ಸೇವೆ ಹೇಗೆಯೇ ಮುಂದುವರಿಯಲಿ ಅನ್ನೋದೇ ಎಲ್ಲರ ಆಶಯ.